ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವೇನಾದರೂ ಬಾಳೆಹಣ್ಣನ್ನು ತಿಂತಿದ್ದೀರಾ? ಬಹಳ ಜನರು ಇದು ಆರೋಗ್ಯಕರ ಹಣ್ಣು ಅಂತ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತಾ ಇರ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ನಿಜವಾಗಿಯೂ ಒಳ್ಳೆಯದಾ? ಇವತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನೋದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅಂತ ತಿಳ್ಕೊಳ್ಳೋಣ. ಬಾಳೆಹಣ್ಣು ತುಂಬ ಪೌಷ್ಟಿಕಾಂಶ ಇರುವಂಥ ಹಣ್ಣು. ಇದರಲ್ಲಿ ಇರುವ ಕೆಲವು ಮುಖ್ಯ ಅಂಶಗಳೆಂದರೆ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ B6, ಫೈಬರ್ ಮುಂತಾದವು. ಪೊಟ್ಯಾಷಿಯಂ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮ್ಯಾಗ್ನೀಷಿಯಂ ಸ್ನಾಯುಗಳು ಕಾರ್ಯನಿರ್ವಹಣೆಗಳಿಗೆ ಅಗತ್ಯವಾಗಿದೆ. ಇನ್ನು ವಿಟಮಿನ್ B6 ಮೆದುಳಿನ ಆರೋಗ್ಯಕ್ಕೆ ಮುಖ್ಯವಾಗಿದೆ. ಫೈಬರ್ ಅಜೀರ್ಣವನ್ನು ತಡೆಯಲು ಸಹಾಯಕವಾಗಿದೆ ಮತ್ತು ಮತ್ತಷ್ಟು ಮುಖ್ಯವಾಗಿ ಬಾಳೆಹಣ್ಣು ತಕ್ಷಣ ಎನರ್ಜಿಯನ್ನು ನೀಡುತ್ತದೆ. ಹಾಗಾಗಿ ಅನೇಕ ಆಟಗಾರರು ಅಥವಾ ವ್ಯಾಯಾಮ ಮಾಡೋರು ವ್ಯಾಯಾಮದ ಮುಂಚೆ ಅಥವಾ ನಂತರ ಬಾಳೆಹಣ್ಣನ್ನು ತಿಂತಾರೆ. ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಸರಿನಾ? ಅದೇ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬೆಳಿಗ್ಗೆ ಎದ್ದ ನಂತರ ನಮ್ಮ ಹೊಟ್ಟೆ ಖಾಲಿಯಾಗಿರುತ್ತೆ. ಈ ಸಮಯದಲ್ಲಿ ನಮ್ಮ ಹೊಟ್ಟೆಯ ಆಮ್ಲ ಅಂದರೆ ಸ್ಟೊಮಕ್ ಆ್ಯಸಿಡ್ ಮಟ್ಟ ಹೆಚ್ಚಿರುತ್ತೆ. ಈ ಸಮಯದಲ್ಲಿ ಬಾಳೆಹಣ್ಣನ್ನು ತಿಂದರೆ ಇದರಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್, ಶುಗರ್ ಮತ್ತು ಪೊಟ್ಯಾಷಿಯಂ ಹೊಟ್ಟೆಗೆ ನೇರವಾಗಿ ಹೋಗಿ ಆಮ್ಲತೆಯನ್ನು ಹೆಚ್ಚಿಸ್ಬೋದು, ಅಂದರೆ ಗ್ಯಾಸ್ಟ್ರಿಕ್ಕನ್ನು ಹೆಚ್ಚಿಸ್ಬೋದು. ಕೆಲವರಿಗೆ ಈ ಪರಿಣಾಮ ಅಷ್ಟಾಗಿ ಕಾಣಿಸೋದಿಲ್ಲ. ಆದರೆ ತುಂಬ ಸೆನ್ಸಿಟಿವ್ ಆಗಿರುವ ಹೊಟ್ಟೆ ಇರುವಂಥವರಿಗೆ ಇದರಿಂದ ತೊಂದರೆ ಆಗಬಹುದು. ಹೊಟ್ಟೆಯಲ್ಲಿ ಉರಿಯಾಗುವಂಥದ್ದು, ಉಬ್ಬರ ಅಥವಾ ಭಾರವಾಗುವ ಅನುಭವ, ಆಮ್ಲ ರಿಫ್ಲೆಕ್ಸ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಂತಾದವುಗಳು ಉಂಟಾಗುತ್ತೆ. ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಬಾಳೆಹಣ್ಣಿನ ಹೈ ಆಸಿಡಿಟಿ ಇಂಡೆಕ್ಸ್ ಅಂದರೆ pH ಅರೌಂಡ್ 4.5 to 5.2 ಇರೋದ್ರಿಂದ ಇದು ಖಾಲಿ ಹೊಟ್ಟೆಗೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಬಾಳೆಹಣ್ಣಲ್ಲಿ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಎಂಬ ನೈಸರ್ಗಿಕ ಸಕ್ಕರೆಗಳಿವೆ. ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ತಕ್ಷಣ ಹೆಚ್ಚಾಗುತ್ತೆ ಮತ್ತು ಕೆಲವು ಸಮಯದ ನಂತರ ಅದು ತಕ್ಷಣ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಶುಗರ್ ಸ್ಪೈಕ್ ಆ್ಯಂಡ್ ಕ್ರ್ಯಾಶ್ ಆಗೋದ್ರಿಂದ, ಅಂದರೆ ಮೇಲೆ ಕೆಳಗೆ ಆಗೋದ್ರಿಂದ ನಮಗೆ ಸುಸ್ತು, ನಿದ್ರಾವಸ್ಥೆ ಅಥವಾ ಅಸಹಜ ಹಸಿವನ್ನು ನಾವು ಅನುಭವಿಸ್ಬೋದು. ಹೀಗಾಗಿ ಬೆಳಗ್ಗೆ ಮೊದಲು ಬಾಳೆಹಣ್ಣು ತಿನ್ನೋದು ಶೀಘ್ರವಾದ ಎನರ್ಜಿಯನ್ನು ನೀಡಬಹುದು, ಆದರೆ ಅದು ದೀರ್ಘಕಾಲದ ಅಂದರೆ ಸಸ್ಟೈನ್ ಎನರ್ಜಿಯನ್ನು ನೀಡೋದಿಲ್ಲ. ಇನ್ನು ತಜ್ಞರ ಪ್ರಕಾರ ಬಾಳೆಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋ ಬದಲು ಪ್ರೋಟೀನ್ ಅಥವಾ ಫೈಬರ್ ಇರೋ ಆಹಾರದ ಜೊತೆ ತಿನ್ನೋದು ಉತ್ತಮ. ಉದಾಹರಣೆಗೆ ಹಾಲು ಅಥವಾ ಮೊಸರು ಜೊತೆ ಬಾಳೆಹಣ್ಣನ್ನು ತಿನ್ಬೋದು. ಓಟ್ಸ್ ಅಥವಾ ಪೀನಟ್ ಬಟರ್ ಜೊತೆ ಬಾಳೆಹಣ್ಣನ್ನು ತಿನ್ಬೋದು. ಈ ಸಂಯೋಜನೆ ಹೊಟ್ಟೆಯ ಆಮ್ಲತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡುತ್ತೆ. ಹೀಗಾಗಿ ತಜ್ಞರು ಹೇಳುವಂಥದ್ದು ಬಾಳೆಹಣ್ಣು ಆರೋಗ್ಯಕರವಾದರೂ ಎಲ್ಲ ಸಮಯಕ್ಕೂ ಇದು ಸರಿಯಲ್ಲ ಅಂತ. ಕೆಲವರಿಗೆ ಬಾಳೆಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಯಾವ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ. ಆದರೆ ಯಾರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದರೆ, ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಹೆಚ್ಚಾಗಿ ಇರುವವರು, ಡಯಾಬಿಟಿಸ್ ಇರೋವಂಥವ್ರು, ಯಾಕೆಂದರೆ ಸಕ್ಕರೆ ಮಟ್ಟ ಇದನ್ನು ತಿನ್ನೋದ್ರಿಂದ ತಕ್ಷಣ ಏರುತ್ತೆ, ಮತ್ತು ಮೈಗ್ರೇನ್ ಅಥವಾ ತಲೆನೋವಿನ ಸಮಸ್ಯೆ ಇರೋರು. ಬಾಳೆಹಣ್ಣಲ್ಲಿರೋ ಥೈರಮೈನ್ ಎಂಬ ಅಂಶ ತಲೆನೋವು ಅಥವಾ ಮೈಗ್ರೇನನ್ನು ಹೆಚ್ಚಿಸಬಹುದು. ಹಾಗಾಗಿ ನಿಮ್ಮ ದೇಹದ ಸ್ವಭಾವ ತಿಳ್ಕೊಂಡು ಇದನ್ನು ತಿನ್ನೋದು ಮುಖ್ಯ ಆಗುತ್ತೆ. ಹಾಗಾದರೆ ಬಾಳೆಹಣ್ಣು ತಿನ್ನೋಕ್ಕೆ ಸರಿಯಾದ ಸಮಯ ಯಾವುದು ಅಂತ ನೋಡೋದಾದರೆ, ಬೆಳಗಿನ ತಿಂಡಿಯ ನಂತರ ಅಥವಾ ಮಧ್ಯಾಹ್ನ ಊಟ ಆದ ನಂತರ ತಿನ್ನಬಹುದು. ವ್ಯಾಯಾಮದ ನಂತರ ತಿನ್ನೋದು ಇನ್ನೂ ಉತ್ತಮವಾದ ಆಯ್ಕೆ. ಅಥವಾ ಬಾಳೆಹಣ್ಣನ್ನು ಹಾಲು ಅಥವಾ ಮೊಸರಿನ ಜೊತೆ ಸೇರಿಸಿ ತಿನ್ನೋದ್ರಿಂದನೂ ಉತ್ತಮವಾದ ಆಯ್ಕೆ ಆಗಿರುತ್ತೆ ಇದು. ಹೀಗೆ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಇದು ನೀಡುತ್ತೆ ಮತ್ತು ಹೊಟ್ಟೆಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಿಲ್ಲ. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನೋದು ಒಳ್ಳೆಯದಲ್ಲ ಅನ್ನೋದು ವೈಜ್ಞಾನಿಕವಾಗಿ ಸತ್ಯ. ಆದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ತಿಂದರೆ ಬಾಳೆಹಣ್ಣು ನಿಮ್ಮ ದೇಹಕ್ಕೆ ಅತ್ಯಂತ ಉತ್ತಮವಾದ ಹಣ್ಣು. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು. ಸರಿಯಾದ ಆಹಾರ ತೆಗೆದುಕೊಂಡು ಆರೋಗ್ಯಕರವಾದ ಜೀವನವನ್ನು ನಡೆಸೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.